ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಶಿಕ್ಷಕರು ಅವ್ರದೊಂದು ಪೋರ್ಟ್ಫೋಲಿಯೋ ಮಾಡ್ಕೊಂಡು ಬರ್ತಾರೆ. ನಾವು ಈ ರೀತಿ ನಮ್ಮ ಶಾಲೆಯಲ್ಲಿ ಒಂದು ಉತ್ತಮ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಮೇಡಮ್ ಅಂತ ಹೇಳಿ. ಸೊ ಅದರಲ್ಲಿ ಕೆಲವು ಶಾಲೆಗಳನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ಅವರಲ್ಲಿರುವಂತಹ ಬೆಸ್ಟ್ ಪ್ರಾಕ್ಟೀಸಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೆರೆಬೆಳ್ಸಿ ಶಾಲೆಗಳು, ಅಲ್ಲೂ ಕೂಡ ಪ್ರತಿಯೊಂದು ಶಾಲೆನಲ್ಲೂ ಟೀಚರ್ಸು, ಮಕ್ಕಳು, ಜೊತೆಗೆ ಪೋಷಕರು, ಜೊತೆಗೆ ಸಮಾಜ, ಇವರೆಲ್ಲರದ್ದು ಒಂದು ಅಟ್ಯಾಚ್ಮೆಂಟ್ ಇದೆಲ್ಲ. ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯವನ್ನು ಕೊಡಬೇಕು ಅನ್ನೋದು ಆ ಎಫರ್ಟ್ ಎಲ್ಲ ಕಡೆಯಿಂದ ಕಾಣಿಸ್ತಾ ಇದೆ. ಸೊ ಕೆರೆಬೆಳ್ಸಿಯ ಎಲ್ಲ ಶಿಕ್ಷಕರು, ಶಾಲೆಗಳಿಗೆ ಅವ್ರಿಗೂ ಕೂಡ ಇವತ್ತಿನ ದಿನ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾಗಿದೆ. ಮತ್ತು ಹಾಲ್ವರ್ತಿ ಸರ್ಕಾರಿ ಪ್ರೌಢಶಾಲೆ, ಈ ಶಾಲೆಯ ವಿಶೇಷತೆ ಏನು ಅಂದರೆ, ಇಲ್ಲಿ ಓದಂತಹ ಒಬ್ಬ ಸ್ಟೂಡೆಂಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇರುವ ಟೀಚರ್ಸು ಅವರೆಲ್ಲ ಸೇರಿಕೊಂಡು ಅವಳ ಮುಂದಿನ ನೀಟ್ ಮತ್ತು CET ಕೋಚಿಂಗಿಗೆ ಒಂದು ಒಳ್ಳೆ ಶಾಲೆಗೆ ಸೇರಿಸಿದ್ದಾರೆ. ಸೊ ಟೀಚರ್ಸ್ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು. ಜೊತೆಗೆ ಅವಳ MBBS ಎಜುಕೇಷನ್ಗೂ ಕೂಡ ಲೋನ್ ಕೊಡಿಸ್ಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಟೀಚರ್. ಮತ್ತು ಹೆಬ್ಬಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆ, ಇದಂತೂ ಪೇಪರ್ನಲ್ಲೂ ಕೂಡ ಬಂದಿತ್ತು. ಬಹಳನೇ ಚೆನ್ನಾಗಿ ಒಂದು ಟ್ರೈನಿಂಗ್, ಪೇಂಟಿಂಗ್ ಮಾಡಿಬಿಟ್ಟು ಇಡೀ ಶಾಲೆಯನ್ನು ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಒಳ್ಳೆ ಎಫರ್ಟ್ಸು, ನಿಮಗೂ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಇಡೀ ಸ್ಟೇಟ್ನಲ್ಲೇ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಬಂದಿದೆ. ಸುಮಾರು 1.5 ಕೋಟಿಯಷ್ಟು ಸಾರ್ವಜನಿಕರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಶಿಕ್ಷಣದ ಬಗ್ಗೆ ಅಷ್ಟೊಂದು ಒಲವಿದೆ, ಅದರ ಇಂಪಾರ್ಟೆನ್ಸ್ನ ನಮ್ಮ ಸಾರ್ವಜನಿಕರು, ಸಮಾಜದವರು ಕೂಡ ತಿಳ್ಕೊಂಡಿದ್ದಾರೆ. ಹಾಗೂ CSR ಫಂಡಿಂಗಿಂದ ಸುಮಾರು 2.15 ಕೋಟಿ ಶಿಕ್ಷಣ ಇಲಾಖೆಗೆ ಅದನ್ನು ಕೂಡ ನಾವು ಬಳಸಿ